ಆಮೇಲೆ ಪಕ್ಕದಲ್ಲಿ ಯಾವ ಹೀರೋಯಿನ್ ಬರಲ್ಲಮ್ಮ. ಸ್ತ್ರೀ ದೋಷ ಏನಾದ್ರು ಇದೆಯಾ ಸರ್? ಏನಮ್ಮ ಸ್ತ್ರೀ ದೋಷ? ದೋಷ ಸರ್ ಒಳಗೋಗಿ ನೋಡಿ ಸರ್, ಫುಲ್ ರಶ್. ಡೈನಿಂಗ್ ಅಲ್ಲಿ ಎಲೆ ಹಿಂದೆ ನಿಂತವ್ರೆ. ಹ್ಞೂ ಸರ್, ಹಿಂದೆ ನಿಂತ್ಕೊಂಡ್ ಬೇಗತೀನಿ ಅಂತವ್ರೆ. ಗುರು ಬೇಗ ತೆಗಿ ಗುರು ಫೋಟೋನ, ಇನ್ನ ಮುಯಿ ಹಾಕಿ ಹೋಗ್ಬೇಕು. 101 ರೂಪಾಯಿಲಿ 1 ರೂಪಾಯಿ ಬಿದ್ದೋಯ್ತು ಅನ್ಸುತ್ತೆ ನೋಡಿ. ಇಲ್ಲಿ ಬಿಡಿಸ್ಕೊಂಡ ಇಲ್ವಲ್ಲ? ಬಿಡು, ಹೋದ್ರೆ 1 ರೂಪಾಯಿ ತಾನೆ. ಮೇಡಮ್ ನೀವು ಚೆನ್ನಾಗಿ ಕಾಣ್ತಾ ಇದ್ದೀರಾ. ಗೊತ್ತು ಸರ್, ನಿಮ್ ಡ್ರೆಸ್ ಚೆನ್ನಾಗಿದೆ. ಅದು ಗೊತ್ತು, ಏನಾದ್ರು ಬೇರೆ ಕೇಳಿ. ಮೇಡಮ್ ನಿಮ್ ಸಿಇಟಿ ರ್ಯಾಂಕ್ ಎಷ್ಟು ಬಂದಿತ್ತು ಹೇಳಿ? ಮರ್ತಾ. ಥ್ಯಾಂಕ್ ಯು ಸರ್, ಬಟ್ಟೆ ಚೆನ್ನಾಗಿದೆ ಅಂದಿದ್ದಕ್ಕೆ. ನಾನ್ ಹುಡುಗಿ ಬೆಸ್ಟ್ ಫ್ರೆಂಡ್. ಮೇಡಮ್ ಕಪಲ್ ಹನಿಮೂನ್ ಎಲ್ಲ ಹೋಗ್ತಾರೆ ಮೇಡಮ್? ನನ್ ಗೊತ್ತಿಲ್ಲ ಸರ್, ಅದ್ರಲ್ಲಿ ಪರ್ಸನಲ್ ಮ್ಯಾಟರ್ ಅಲ್ವಾ, ನಂಗೆ ಗೊತ್ತಿರುತ್ತೆ. ಕೋಟಿ ಕುಳನ ಹಿಡ್ದವಳೆ ಬಿಡಿ. ಇಲ್ಲ ಕೇಳಿ, ಇಲ್ಲಿ ನಾನೇ ಆರ್ಗನೈಸರ್. ಹಾಯ್, ಹುಡುಗಿ ಬರ್ತಾ ಇದ್ದಂಗೆನೆ ಡುಮ್ಮಾ ಡುಮ್ಮಿ ಡೂಪ್ಲಿಕೇಟ್, ಇವರೇ ರೋಮಿಯೋ ಜೂಲಿಯೇಟ್ ನಾನೇ ಬರ್ತಿದ್ದು. ಎಲ್ಲ ಕಿರ್ಚಾಡ್ಬೇಕಾಯ್ತಾ? ನಾನು ಕಿರಿಸ್ತೀನಿ. ಹಾ, ಕಮಾನ್ ಆ ಸ್ಟೆಪ್ಸ್ ಕಡೆ ನಿಂತ್ಕೊ ಪ್ರಾಕ್ಟೀಸ್ ಮಾಡ್ತಾರೆ. ನೀನು ಒಬ್ಬಳೇ ಮಾಡಿದ್, ನಾನು ಮಾಡಿ. 1 2 3 4 ಜೋಕೆ ನಾನು ಬಳ್ಳಿಯ ಮಿಂಚು, ಕಣ್ಣು ಕುಕ್ಕುವ ಹಂಚು, ಬಲೆಗೆ ಬಿದ್ದಾಗ ನೀ 1 2 3 4 1 2 3 4 ಆ ಕಡೆ ಕೈ ಮಾಡು, ಹೇಳ್ಕೊಟ್ಟಿದ್ನಲ್ಲ. ಅವಳ ತಲೆನೇ ಸಿರಿ ಇಲ್ಲ, ನಮ್ಮ ಫ್ರೆಂಡ್ಶಿಪ್ ಕಂಡ್ರೆ ಉರ್ಕೋತಾಳೆ ಬಿಡಿ. ಹಲೋ ಸರ್, ನೀವು ಡ್ಯೂಟಿ ಮ್ಯಾಗಿದ್ದಾಗ ಶಿರೆ ಕುಡ್ದಿದ್ ವಿಡಿಯೋ ನಾನು ಅಂತ್ಯಾಕ ಐತ್ರಿ? ಅಳ್ಳಾಕ್ ಹೋಗ್ಬೇಡ್ರಿ, 500 ರೂಪಾಯಿ ಫೋನ್ ಪೇ ಮಾಡ್ರಿ, ಆ ವಿಡಿಯೋ ಡಿಲೀಟ್ ಮಾಡ್ತಾನ. ನನಗ ಬೈತೀರಿ? ಹೇಳ್ರಿ, ಈ ವಿಡಿಯೋ ಕಮಿಷನರ್ ಕಳಿಸ್ತಾನ. ಹಂಗಾದ್ರ ಒಂದ್ ನಂಬರ್ ಕಳಿಸ್ತಾನ್ರಿ, ಅದಕ್ಕೆ 500 ರೂಪಾಯಿ ಹಾಕ್ರಿ. 1 ಮಂತ್ ಕಂಪ್ಲೀಟ್ 2 ಮಂತ್ ಕಂಪ್ಲೀಟ್ ಅಂತ ಸ್ಟೋರಿ ಹಾಕ್ತಾರ. ಅವನವ್ ನಾ ಹುಟ್ಟಿ 24 ವರ್ಷ ಆಯ್ತು, ನಮ್ಮವ್ ಯಾಕರ್ ಹುಟ್ಟಿದ್ವ ಮರ ಅಂತಾಳ. ಇವಾಗ ಹುಟ್ಟಿದ ಮಕ್ಕಳಿಗೆ 1 ಮಂತ್ ಕಂಪ್ಲೀಟ್ 2 ಮಂತ್ ಕಂಪ್ಲೀಟ್ ಅಂತ ಸ್ಟೋರಿ ಹಾಕ್ತಾರ. ಅವನವ್ ನಾ ಹುಟ್ಟಿ 24 ವರ್ಷ ಆಯ್ತು, ನಮ್ಮವ್ ಯಾಕರ್ ಹುಟ್ಟಿದ್ವ ಮರ ಅಂತಾಳ. ಯಾವ ಊರ ನಿಮ್ದು? ಅಣ್ಣ ಯಲಹಂಕ ಪಕ್ಕ ಶ್ರೀಲಂಕಾ. ಯಲಹಂಕ ಪಕ್ಕ ಶ್ರೀಲಂಕಾನ? ಸರಿ. ಯಲಹಂಕದಿಂದ ಶ್ರೀಲಂಕಾ ಎಷ್ಟು ಕಿಲೋಮೀಟರ್ ಇದೆ? ಏನೊಂದು ಅರ್ಧ ಕಿಲೋಮೀಟರ್ ಇರ್ಬೋದಷ್ಟೇ. ನಾನು ಬೇರೆ ಯಾವ್ದೇ ಲೌಡಕ್ಕೆ ಹೇಳ್ತಾರ ಇಲ್ಲ ಸ್ವಾಮಿ, ನನ್ನ ಆಕ್ಚುಲಿ ನನ್ನ ಹತ್ರ ಒಂದ್ ಸ್ವಲ್ಪ ಕಲೆ ಇದೆ, ಅದನ್ನ ಪ್ರೂವ್ ಮಾಡ್ಕೊಳ್ತೀನಿ. ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ. ಲೇ 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 ಪವರ್ ಅನ್ನೋದು ಕಾಲದಿಂದ ವಾರು ನಡೀತಾ ಇರೋದೇ ಹುಡುಗಿರ ಹಾಕೋಣ. ನಿಮ್ ಹುಡುಗಿ ಕೀ ಕೊಟ್ಟು ಅಂತ ಮಾತಾಡ್ತಿದ್ಯಲ್ಲ? ನೋಡೋ, ನನ್ನ ಬಗ್ಗೆ ಏನಾದ್ರು ಮಾತಾಡು, ನನ್ನ ಹುಡುಗಿ ಬಗ್ಗೆ ಒಂದ್ ಮಾತಾಡಿದ್ರು ಚೆನ್ನಾಗಿರಲ್ಲ. ಅವಳೆನ್ ತೊಟ್ಟ ಅದು, ಇವನೇನ್ ತೊಟ್ಟ ಇದು? ನಿಮ್ ಹುಡುಗಿ ತೊಟ್ಟೆ ನೀವಳು, ನೀನೇನ್ ತೊಟ್ಟು ಇವನು. ಅಲ್ಲ, ಅವ್ರನ್ನ ವೇದಿಕೆ ಮೇಲೆ ಕರೀಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಅದು ವೇದಿಕೆ ಅಲ್ಲ, ಕಟಕಟೆ. ಅದು ಮುಳ್ ಮೇಲೆ ಸೀರೆ ಬಿದ್ರು, ಸೀರೆ ಮೇಲೆ ಮುಳ್ಳು ಬಿದ್ರು, ಹರಿದೋಗದ್ ಸೀರೆ ಅಲ್ವೇನ್ರಿ? ನಿಮ್ಮ ಹರಿದೋಗಿರೋ ಸೀರೆನ ಹೊಲಿಯಕ್ಕೆ ಊರ್ ತುಂಬಾ ಟೈಲರ್ಗಳು ಸಿಗ್ತಾರೆ, ಆದ್ರೆ ಸೀರೆಗೆ ಕಚ್ಕೊಂಡಿರೋ ಮುಳ್ಳೇ ಮುರಿದೋಗ್ಬಿಟ್ರೆ ಟೀಮು ಹೆಂಗಂದ್ರೆ ಸರ್, ಈಗ ಫಸ್ಟ್ ಡೇ ನಾನು ಒಳಗೆ ಹೋಗ್ತೀನಿ ಸರ್, ಹೋದ ತಕ್ಷಣ ಸೆಂಟರ್ ಆಫ್ ಅಟ್ರಾಕ್ಷನ್ ಎಲ್ಲ ವಿತ್ ಸ್ಪಂದನ, ಕಾವ್ಯ, ಮಂಜು ಭಾಷಿಣಿ, ಅಶ್ವಿನಿ ಗೌಡ ಮೇಡಮ್ ಎಲ್ಲಾರು ಸುತ್ತೊಡ್ಕೊಂಡು, ಹೌದಾ ಎಷ್ಟನ ಇದೆ, ಎಲ್ಲಿದೆ, ಹೆಂಗಿದೆ, ಅದು ಇಲ್ಲಿಂದ ತರಿಸಿದ್ರಿ, ಇಲ್ದೇ ಹೆಂಗ್ ತರಿಸಿದ್ರಿ, ಅದೇ ಫಂಕ್ಷನ್ ಮಾಡಿದ್ರಿ, ಇದು ಒತ್ತಡಿ ಕೇಕ, ಏರೋಪ್ಲೇನ್, ಬರೀ ನನ್ನೇ ಮಾತಾಡ್ಸ್ತಾ ಇರ್ತಾರೆ. ಅಷ್ಟು ಜನ ಮಧ್ಯ ನಾನು ಕುತ್ಕೊಂಡು, ಅಂದ್ರೆ ಸೆಂಟರ್ ಆಫ್ ಅಟ್ರಾಕ್ಷನ್ ನಾನಾಗಿರ್ತೀನಿ. ಅವ್ರೇನ್ ಮಾಡ್ತಾರೆ, ಮಂಜು ಭಾಷಿಣಿ ಸ್ಟಾರ್ಟ್ ಮಾಡ್ತಾರೆ. ಫಸ್ಟ್ ಏನಂತ ಸ್ಟಾರ್ಟ್ ಮಾಡ್ತಾರೆ, ನೀವೆಲ್ಲಾರು ಅವನ್ನೇ ಮಾತಾಡಿಸ್ತಾ ಇದ್ರೆ ಅವನೇ ಹೈಲೈಟ್ ಆಗ್ಬಿಡ್ತಾನೆ, ಆಚೆ ಅವನೇ ತೋರಿಸ್ತಾ ಇರ್ತಾರೆ, ನಾವೆಲ್ಲ ಡಮ್ಮಿ ಆಗ್ಬಿಡ್ತೀವಿ ಅಂತ ಪಿನ್ ಹೊಡಿತಾರೆ. ಒಂದು ಫಸ್ಟ್ ಆದ್ರೆ 2-3 ದಿವಸಕ್ಕೆ, 2ನೇದೋ 3ನೇ ದಿವಸಕ್ಕೆ ಪಿನ್ ಹೊಡಿತಾರೆ. ಅದು ಹಂಗೇ ಕಾಲ್ಗೀಚ್ ತರ ಹರಡುತ್ತೆ. ಹರಡಿ ದಿನ ಒಬ್ಬೊಬ್ಬರೇ ಸಪರೇಟ್ ಆಗ್ತಾರೆ. ಅದರಲ್ಲಿ ಏನಾಗುತ್ತೆ, ಬರ್ತಾ ಬರ್ತಾ ಧನು, ಇವರು ಗಿಲ್ಲಿ, ಚಂದ್ರಪ್ರಭಾ ಇವರೆಲ್ಲ ಏನಂದ್ರೆ ಓಳು ಬರೀ ರೀಲ್ ಬಿಡ್ತಾನೆ ಅಂತ ಸ್ಟಾರ್ಟ್ ಮಾಡ್ತಾರೆ. ಅಂದ್ರೆ ಇವಾಗ ನನ್ನ ಹತ್ರ ಮೊಬೈಲ್ ಇಲ್ಲ ತೋರ್ಸಕ್. ಇವಾಗ ನೀವು ಎಷ್ಟು ಕೇಳಿ ಇಲ್ಲಿ ಪ್ರೂಫ್ ತೋರಿಸ್ತೀನಿ, ಬರೀ ಈ ಒಂದ್ ಮೊಬೈಲ್ ಅಲ್ಲಿ ಪ್ರೂಫ್ ತೋರಿಸ್ತೀನಿ ವಿತ್ ಲಿಂಕ್, ಸ್ಕ್ರೀನ್ ಶಾಟ್, ಇಲ್ಲ ಯಾವ ಡೇಟ್ ಅಲ್ಲಿ ಬಂದಿತ್ತು, ಯಾವ ದೇಶದಲ್ಲಿ ಬಂದಿತ್ತು, ದೇಶದ ಕೌಂಟು ಇಲ್ಲಿ ತೋರಿಸ್ತೀನಿ. ಇದು ಇವಾಗ ಫೋನ್ ಇದೆ, ಮಾತಾಡ್ತೀನಿ. ಅಲ್ಲಿ ನಾನು ಇದು ಹೇಳ್ತಾ ಇದ್ರೆ ಅವ್ರು ಕೇಳಕ್ ರೆಡಿ ಇಲ್ಲ. ನಾನು ಪ್ರೂವ್ ಮಾಡಕ್ಕೂ ನನ್ನ ಕೈಲಿ ಆಗಲ್ಲ. ಒಳಗಡೆ ನಾನು ಹೇಳಷ್ಟು ಹೇಳ್ದೆ, ಕೇಳಿಲ್ಲ ಅಂದ್ರೆ ಬಿಟ್ಟಾಕು ಅಂತ ಅಲ್ಲೂ ಕೂಲ್ ಆದೆ. ಅದಕ್ಕೆ ಕರಿಬಸಪ್ಪ ಅವ್ರು
ಆಚೆ ಬರ್ತಿದ್ದಂಗೆನೆ ಗೂಗಲ್ ಮಾಡ್ಬಿಟ್ಟು ಚೆಕ್ ಮಾಡ್ಬಿಟ್ಟು ಒಂದು ಫೋನ್ ಬರುತ್ತೆ, ನಾನ್ ಬಂದ್ 2 ದಿವಸಕ್ಕೆ. ಏನ್ ಸರ್ ಇಷ್ಟು ಫೇಮಸ್ಸು, ಅಲ್ಲಿ ಹೇಳ್ತಾ ಇದ್ರು, ಒಬ್ರು ನಂಬ್ತಾ ಇರ್ಲಿಲ್ಲ, ಅಷ್ಟು ಕೀಳಾಗಿ ನೋಡ್ಕೊಂತಾ ಇದ್ರು, ಆಡ್ಕೊಂತಾ ಇದ್ರು, ಓಳು ರೀಲು ಅಂತಿದ್ರು, ಸುಮ್ನೆ ಇದ್ರಲ್ಲ ಸರ್ ಅಂತ ಕೇಳಿದ್ರು. ನಾನು ಏನ್ ಮಾಡೋಣ, ಮೊಬೈಲ್ ಇಲ್ಲ, ಅಲ್ಲಿ ಹೇಳ್ತೀನಿ, ಕೇಳಿಲ್ಲ ಅಂದ್ರೆ ಆಚೆ ಬಂದ್ಮೇಲೆ ನಿಮ್ ತರ ತಿಳ್ಕೊಂಡು ಅವರು ಆಮೇಲೆ ಅವರೇ ಇದ್ ಮಾಡ್ತಾರೆ. ಈಗ ಮಂಜು ಭಾಷಿಣಿ ಅವ್ರು ನೋಡಿ, ಅಷ್ಟು ದುಶ್ಮನ್ ತರ ಆಡ್ತಾ ಇದ್ದವರು ಮೊನ್ನೆ ಒಂದು ಫಂಕ್ಷನ್ ಅಲ್ಲಿ ನನ್ನ ಮಾತಾಡಿಸ್ತಾರ ಇಲ್ವಾ ಅಂತ ಅನ್ಕೊಂಡಿದ್ದೆ ಸರ್. ಸೀದಾ ಬಂದೆ, ಅಲ್ಲಿದಲ್ಲಿ ಆಗೋಯ್ತು ಬಿಡು ಅಂತ ನನ್ನಿಂದನೇ ಓಡಾಡ್ತಾವ್ರೆ. ಅಂದ್ರೆ ನಾನು ಎಲ್ಲೋದ್ರೂ ಕೆಳಗೋದ್ರೂ ಕೆಳಕಾಯ್ತಾವ್ರೆ. ಅಂದ್ರೆ ಈಗ ನಾನ್ ಬಾಸ್, ಅವಾಗ ಅವ್ರ ಬಾಸ್, ಇವಾಗ ನಾನ್ ಬಾಸ್. ಅಂದ್ರೆ ನಾನ್ ಯಾರಿಗೂ ಬನ್ನಿ ಅಂತ ಕೇಳ್ಕೊಂಡಿಲ್ಲ, ಬೇಡಿಲ್ಲ, ಏನೂ ಇಲ್ಲ. ಇವಾಗ ಅವರು ನನ್ನ ಸೆರ್ಗಿಟ್ಕೊಂಡು ಓಡಾಡ್ರೆ, ನಾನು ಇಂಟರ್ವ್ಯೂ ಮಾಡ್ತಾ ಇದಾರೆ ಅಲ್ಲಿ ಮಾಲ್ ಅಲ್ಲಿ, ಅಲ್ಲೇ ನಿಂತಿದ್ದಾರೆ. ಮುಗ್ಸು ಅಂತ ಅಲ್ಲಿಂದಾನೆ, ಸಾರಿ ಮೇಡಮ್ ಒಂದ್ ನಿಮಿಷ ಮುಗ್ಸು ಅಂತ ಅಂದ್ರೆ ಕಾಯ್ಕೊಂಡು ಮಾತಾಡ್ಸಿದ್ರು. ಅದಾಗ್ತಿದೆ ಕೆಳಗೆ ಪಾರ್ಕಿಂಗ್ ಅಲ್ಲೂ ನಿಂತ್ಕೊಂಡು ಕರಿಬಸಪ್ಪ ಅವ್ರ ಜೊತೆ ಮಾತಾಡ್ತಾ ಇದ್ರೆ ಮುಗಿಯೋರ್ಗೂ ಕಾಯ್ಕೊಂಡು ಆಮೇಲೆ ನನ್ನ ಮಾತಾಡ್ಸ್ಬಿಟ್ಟು ಸಾರಿ ಅನ್ಬಿಟ್ಟು ಹೋದ್ರು. ಆದ್ರೆ ನಾನೇನಂದ್ರೆ ನಾನೇ ಪ್ರೂವ್ ಮಾಡ್ಕೊಳಕ್ ಡಾಕ್ಟರ್ ಸತೀಶ್ ಅವರು ಗಿಲ್ಲಿ ಬಗ್ಗೆ ಏನೋ ಹೇಳಿದ್ರಲ್ಲ ಸರ್, 3 ದಿನ ಒಳಗಡೆ ಬಂದ್ರೆ ಹೊರಡ್ ಬರ್ತೀನಿ ಅಂತ ಹೇಳ್ಬಿಟ್ಟು, ಅದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಲೇ ಶಿಷ್ಯ ಸತೀಶ, ಮೇಲೆ ಕೆಳಗಡೆ ಹಮ್ಕೊಂಡಿರ್ಬೇಕು, ಮಾತ್ ಮೇಲೆ ನಿಗಾ ಇರ್ಲಿ. ಏನೋ ಒಳಗಡೆ 3 ದಿವಸ ಒಳಗಡೆ ಹೋದ್ರೆ ಹೊಡೆದ್ಬಿಟ್ಟು ಬರ್ತೀನ ನೀನ್, ಕಿಲಾಡಿನೇನ? ಅವಾಗ 1 ವಾರ ಇದ್ದಲ್ಲ, ಅವಾಗೇನು ಗೆಣಸ್ ಕೀಳ್ತಾ ಇದ್ದೇನ ನೀನು? ಏನ್ ನಿಂದು? ಬೆಳಗ್ಗೆ ಟಿಫನ್ ತಿಂದಿಲ್ಲ ಅಂದ್ರೆ ಮಧ್ಯಾಹ್ನ ನಿಂತ್ಕೊಳಕ್ಕಾಗಲ್ಲ ನಿನ್ ಕೈಯಲ್ಲಿ. ಬೆಳಗ್ಗೆ ಗ್ಯಾಸ್ಟ್ರಿಕ್ ಮಾತ್ರ ಹಾಕೊಂಡು ಟಿಫನ್ ತಿಂದು, BP ಶುಗರ್ ಮಾತ್ರ ಹಾಕೊಂಡು ಲೈಟಾಗಿ ವಾಕಿಂಗ್ ಮಾಡ್ಕೊಂಡು ಜೀವನ ನಡೆಸೋ ಅಂದ್ರೆ ಏನ್ ನಿಂದು? ಇವೆಲ್ಲ ಸೊರಗಲ್ಲ. ಇನ್ ಪಬ್ಲಿಸಿಟಿಗೆ, ಈ ಚೀಪ್ ಪಬ್ಲಿಸಿಟಿಗೆ ಗಿಲ್ಲಿನ ಹೆಸರು ಎತ್ಕೊಂಬರಕ್ ಹೋಗ್ಬೇಡ. ಮೈಯಲ್ಲಿ ಮೂಲಿಗೆ ನೆಟ್ಟಿಗ್ಲಿ ಇರಲ್ಲ, ನೆಟ್ಟಬಲ್ ಟೈಟ್ ಮಾಡ್ಬೇಕಾಗ್ತೈತೆ ನಿನಗೆ. ನಿನ್ ಬಾಳ್ಗೆ, ನೀನ್ ಇದಕ್ಕೆ ಇಡೀ ಕರ್ನಾಟಕ ಕ್ಯಾಕಸ್ ಮಕ್ಕೋಗಿತೈತೆ, ಒಡ್ಸ್ಕೊಂಡು ಮೀಸೆತ್ತಿರ್ತೀಯ. ಮೀಸೆನಿಲ್ಲ ನನ್ನ ಮಗ ನಿನಗೆ. ಆ ಗಾಗಲ್ ತರಬಿಟ್ರೆ ನನ್ನ ಮಗನೇ ಇದು ಕೊಳ್ಳಿದೇವ ಇದ್ದಂಗೆ ಇದ್ಯಾ ನೀನು. ಲೈ ನನ್ನ ಮಗನೇ, ಉಡ್ತೀವಿ ಸಾಯ್ತೀವಿ, ಕೊಳ್ಕೋ ಗಿಳ್ಕೋ ಏನೋ ನಿನ್ ಮನ್ಸೇ ಕೊಳ್ಕಲ್ಲ. ಲೇ ನನ್ನ ಮಗನೇ ಸತೀಶ, ನಿನ್ ಮನ್ಸು ಎಷ್ಟು ದರಿದ್ರ ಮನ್ಸು ಅಂದ್ಬಿಟ್ಟು ಗೊತ್ತಾಗ್ತೈತೆ. ಅವನ್ನ ಕೊಳ್ಕು ಅದು ಇದೆ ಅಂಚಲೋ. ನೀನ್ ಬಾತ್ರೂಮ್ ಅಲ್ಲಿ ಹಾಕೊಂಡು ಕೈ ಎತ್ತಿ ಉಚ್ಚಿದ ಇದ್ರೆ ಜೀವಮಾನದಲ್ಲಿ ನೀನ್ ಹತ್ರಕ್ ಬರಕ್ ಭಯ ಆಗ್ತೈತೆ. ಏನೋ ಬಿಡಿ ಕೈಯಲ್ಲಿ ಬ್ರಷ್ ಇಕ್ಕೊಂಡು ಉಜ್ಜಬಾದಲ್ಲ ಕಡೆ. ಏನೋ ನೀನು ಆ ಪಬ್ಲಿಸಿಟಿಗೋಸ್ಕರ ಕೈ ಕೂಡ ಹಾಕ್ಯಲ್ಲೋ, ತಿನ್ಬಿಡಂಗಿದ್ಯಲ್ಲೇ ನೀನು ಬಾಳ ಅವಂದ್ ಹೇಳ್ಚಲ್ಲ ನೀನು. ಆ ಗಿಲ್ಲಿ ಕೊಳಕು ಗಿಳ್ಕ ಅಂಚಲ್ಲ ನೀನ್. ಇನ್ನೇನೋ ನಿನ್ ಕೈಯಲ್ಲಿ ಕಾಫಿ ಟೀ ಎಲ್ಲ ನೋಡಿ, ನಿನ್ ಕೈ ಕೊಡಕ ಭಯ ಆಗ್ತೈತಲ್ಲ. ಎಲ್ಲಾ ಥಿಯೇಟರ್ಗಳ ಮುಂದೆ 2 ದಿನ ಮುಂಚಿತವಾಗಿಯೇ ಹಬ್ಬವನ್ನ ಮಾಡೋದಕ್ಕೆ ಅವರ ಅಭಿಮಾನಿಗಳು ಸಿದ್ಧವಾಗಿದ್ದಾರೆ. ಅಂಡ್ ಬೆಂಗಳೂರಿನಲ್ಲಿ ಒಂದ್ ರೀತಿ ತುಂಬಾ ಫೇಮಸ್ ಆಗಿರುವಂತಹ ಸಿದ್ದೇಶ್ವರ ಥಿಯೇಟರ್ ಏನಿದೆ, ಅಲ್ಲೂ ಕೂಡ ಎಲ್ಲಾ ರೀತಿಯ ತಯಾರಿ, ಅಂದ್ರೆ 8ನೇ ತಾರೀಕಿನಿಂದಲೇ ಒಂದು ಭಾರಿ ಕಟೌಟ್ ಅನ್ನ ನಿಲ್ಸೋದ್ರ ಜೊತೆಗೆ ಆ ಒಂದು ಮಾರನೇ ದಿನ ಅಂದ್ರೆ 9ನೇ ತಾರೀಕು ಚಾಮುಂಡೇಶ್ವರಿ ದೇವಿಯ ಒಂದು ವಿಗ್ರಹವನ್ನ ಪ್ರತಿಷ್ಠಾಪನೆ ಮಾಡೋದಲ್ದೆ, ನಾನು ಜೈಲ್ಗೆ ಹೋಗಿದ್ದೆ, ಅದನ್ನು ಡ್ಯಾಶ್ ಅಲ್ಲಿ ಹೇಳ್ತೀನಿ, ವರ್ಡ್ ಅಲ್ಲಿ ಮಾಡದೇ ಇರಕ್ಕಾಗದಿರೋ ಕೆಲಸ ಜೈಲೊಳಗೆ ಮಾಡಿದೀನಿ. ಯಾರಿಗೂ, ಅವನು ಮಿನಿಸ್ಟರ್ ಆಗಿರ್ಲಿ, CM ಆಗಿದ್ರು ಮಾಡಕ್ ಆಗದೇ ಇರೋ ಕೆಲಸ ನಾನು ಜೈಲಲ್ಲಿ ಮಾಡಿದೀನಿ. ಕ್ಯಾಮ್ರಾ ಆಫ್ ಆದ್ಮೇಲೆ ಹೇಳ್ತೀನಿ ಏನ್ ಮಾಡಿದೀನಿ ಅಂತ. ಆ ದಮ್ಮು ರೌಡಿ ಡಾನ್ ಯಾರಿಗಿರುತ್ತೆ ದಯವಿಟ್ಟು ತೋರಿಸಿ. ಎಲ್ಲ ಆಫ್ ಆದ್ಮೇಲೆ ನಿಮ್ದೆಲ್ಲ ಚೆಕ್ ಮಾಡ್ಕೊಂಡು ಮೊಬೈಲ್ ಆಫ್ ಹೇಳ್ತೀನಿ. ಇಲ್ಲ ಹಂಗೆ ಅವ್ರಿಗೆ ತೊಂದ್ರೆ ಆಗುತ್ತಲ್ಲ, ಅವ್ರಿಗೆ ತೊಂದ್ರೆ ಆಗುತ್ತಲ್ಲ, ಅವ್ರ ಕೆಲಸ ಕಳ್ಕೊತಾರೆ. ನೀವು ಹೇಳ್ತಾ ಇರೋದು ಅದನ್ನ ಜೈಲೊಳಗೆ ಮಾಡಿದೀನಿ ಹೌದು ಅಂತ ಹೇಳಿದ್ರೆ, ಜೈಲಲ್ಲಿ ಸಿಕ್ಕಾಪಟ್ಟೆ ಲೂಪ್ ಹೋಲ್ಸ್ ಇದೆ ಅನ್ನೋದು ನೀವು ಲೂಪ್ ಹೋಲ್ಸ್ ಅಲ್ಲ. ಅಯ್ಯೋ ಬಿಡಿ, ನಂದು ಹೇಳ್ಬಿಟ್ರೆ ಆಫ್ ಮಾಡಿದ್ರೆ ನನ್ನಂತ ಮೆಂಟಲ್ ಲೈಫ್ ಅಲ್ಲೇ ನೋಡಿರಲ್ಲ ನೀವು. ಚಾನ್ಸೇ ಇಲ್ದಿರ ಕೆಲಸ ಚಾನ್ಸ್ ಅಲ್ಲಿ ಮಾಡಿದೀನಿ. ಯಾಕಂದ್ರೆ ನಾವು ಇಷ್ಟೊಂದು ಟೈಪ್ ಮಾಡಿದೀವಿ, ಅಷ್ಟೊಂದು ಟೈಪ್ ಇಲ್ಲ ಸರ್. ಅದನ್ನು ವಿತ್ ವಿಡಿಯೋ ತೋರಿಸ್ತೀನಿ. ಇದನ್ನ ಹೇಳ್ಬಿಟ್ರೆ ಪಾಪ ನಮ್ಮನೆಗ್ ಬಂದು ಇಟ್ಕೊಂಡು ಅವ್ರ ಕೆಲ್ಸಗಳು ಹೋಯ್ತಾವ. ಮೊನ್ನೆ ಯಾರು ಹಂಗೆ ಒಬ್ರು ಅಲ್ಲಿ ಬರ್ತ್ಡೇ ಮಾಡ್ಕೊಂಡ್ರು ಅಂತ ಅದೊಂದು ದೊಡ್ಡ ಇಶ್ಯೂ ಆಯ್ತು. ಎಲ್ಲಿ ಸರ್? ಅದೆಲ್ಲ ನಂದ್ರಲ್ಲಿ 1% ಸರ್. ಸೊ ಈಗ ನೀವು ಇಷ್ಟನ್ನೇ ಹೇಳ್ತಾ ಇದ್ದೀರಿ ಅಂದಾಗ ಮೀಡಿಯಾದವ್ರು ಇದನ್ನೆಲ್ಲ ನೋಡ್ತಾರೆ, ಸರ್ಕಾರದವ್ರು ನೋಡ್ತಾರೆ, ಜೈಲ್ ಅಧಿಕಾರಿಗಳು ನೋಡ್ತಾರೆ, ಅವಾಗ ನಿಮ್ಗೆ ಬರಲ್ವಾ ಅವರು? ಬೇಡ ಅಲ್ಲ, ಇದ್ರು ನಾನು ಕ್ವಶನ್ ಮಾರ್ಕ್ ಅಲ್ಲಿ ಹೇಳಿದೀನಿ, ಅವ್ರ ಮುಂದೆ ಹೇಳಲ್ಲ. ನಿಮ್ಗೆ ಆಫ್ ಎಲ್ಲ ಚೆಕ್ ಮಾಡ್ಕೊಂಡು ಎಲ್ಲ ಬಟ್ಟೆ ಬಿಚ್ಚಿ ಹೇಳ್ತೀನಿ. ಸರ್ ನನ್ನ ಪ್ರಶ್ನೆ, ನಿಮ್ಮಂತ 4 ಬುಲ್ಡೆಗಳು ಸೇರ್ಕೊಂಡು ಏನಂದೆ ಇನ್ನೊಂದ್ಸಲ ಹೇಳು. ನಿಮ್ಮಂತ 4 ಬುಲ್ಡೆಗಳು ಸೇರ್ಕೊಂಡು ಭಾಷೆ ಬಗ್ಗೆ ಗೌರವಾನ್ವಿತ ಬುರುಡೆ ಬಗ್ಗೆ 4 ಬುಲ್ಡೆಗಳು ಸೇರ್ಕೊಂಡು ಬುರುಡೆಗಳನ್ನಂದು ಯಾರನ್ನ ಹೇಳ್ತೀರಾ? ಒಂದ್ ನಿಮಿಷ ಕೇಳಿ ಸರ್. 4 ಬುಲ್ಡೆಗಳು ಸೇರ್ಕೊಂಡು ನನ್ನನ್ನೇ ಹೇಳ್ತೀರಾ? ಗೌರವಾನ್ವಿತ ಬುರುಡೆ ವ್ಯಕ್ತಿಯನ್ನಿ ಯಾರಾದ್ರೂ ಆಗ್ಲಿ ಸರ್, ನಿಮ್ಮನ್ನು ಹಂಗೆ ಕರಿಬೋದ ನಾವು? ಹೇಳಿ ವ್ಯಕ್ತಿಯ ಬುರುಡೆ ಬಗ್ಗೆ ಹೆಸರಾಳು ಮಾಡ್ಬೇಕು ಅಂತ ಎತ್ಕೊಂಡು 4 ಬುರುಡೆಗಳು
ಒಬ್ಬ ಬುಲ್ಡೆಯನ್ನ ಆಚೆ ಬಿಡ್ತಾರೆ. ಆ ಬುಲ್ಡೆ ಇನ್ನೊಂದು ಬುಲ್ಡೆನ ಹುಡುಕ್ತೀನಿ ಅಂತ 40 ಜನ ಕಟ್ಕೊಂಡ್ ಬರುತ್ತೆ. ಆ 40 ಜನ ಬುಲ್ಡೆ ಹುಡುಕಕ್ ಬಂದು ಇಲ್ಲಿರೋ ಕರ್ನಾಟಕದ ಬುಲ್ಡೆಗಳನ್ನೆಲ್ಲ ಹಾಳು ಮಾಡಿ ಈಗ ಅವರೇ ಬುಲ್ಡೆ ಚಚ್ಕೊಳ್ಳೋ ಮಟ್ಟಕ್ಕಾಗಿದೆ. ಅದಕ್ಕೆ ನಿಮ್ಮ ಉದಾಹರಣೆ ಕೊಡಿ. ನೀವು ಬುರುಡೆ ಅಂದ್ರೆ ನನ್ನನ್ನು ಹೇಳಿದ ಮೇಲೆ ನಿನ್ಗೆ ಯಾಕೆ ನಾನು ಉತ್ತರ ಕೊಡ್ಬೇಕು? ಹೇಳ್ಬೇಕಲ್ಲ.